ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಖಾತೆ ಇರದ ಆಸ್ತಿಗಳಿಗೆ ಇ ಖಾತಾ ಪಡೆಯುವ ಬಗ್ಗೆ, ಎ ಖಾತಾ ಮತ್ತು ಬಿ ಖಾತಾಗಳಿಗೆ ಸಂಬಂಧಿಸಿದಂತೆ ಯಾವ ಖಾತೆ ಇದ್ದರೆ ಏನಾಗುತ್ತೆ, ಯಾವುದು ಸೇಫ್ ಇರುತ್ತೆ, ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳಿಗೆ ಯಾವ ಖಾತಾವನ್ನು ಕೊಡ್ತಾರೆ, ಕರ್ನಾಟಕದ ಎಲ್ಲ ಆಸ್ತಿಗಳಿಗೆ ಈ ಖಾತಾ ಕಡ್ಡಾಯದಿಂದ ಏನು ಬದಲಾವಣೆ ಆಗುತ್ತೆ, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಫರ್ದರ್ ಕ್ಲಾರಿಫಿಕೇಷನ್ ಇದ್ದರೆ ಕಾಲ್ ಮಾಡಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರವು ಆಸ್ತಿಗಳ ವಿಚಾರದಲ್ಲಿ ಮಹತ್ವದ ಹೆಜ್ಜೆಯೊಂದನ್ನು ಇರಿಸಿದೆ. ಈ ಮೂಲಕ ಕರ್ನಾಟಕದಲ್ಲಿ ಆಸ್ತಿ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಕರ್ನಾಟಕದಲ್ಲಿನ ಎಲ್ಲ ವಸತಿ ಮತ್ತು ಕೃಷಿ ಹಾಗೂ ವಾಣಿಜ್ಯ ಭೂಮಿಯು ಸೇರಿದಂತೆ ಎಲ್ಲ ಮಾದರಿಯ ಆಸ್ತಿಗಳ ವಿಚಾರದಲ್ಲೂ ಕೂಡ ಹೊಸ ಬದಲಾವಣೆಯನ್ನು ತರಲಾಗ್ತಾ ಇದೆ. ಕರ್ನಾಟಕದಲ್ಲಿನ ಎಲ್ಲ ಮಾದರಿಯ ಆಸ್ತಿಗಳ ನೋಂದಣಿಗೂ ಕೂಡ ಈ ಖಾತಾವನ್ನು ರಾಜ್ಯ ಸರ್ಕಾರ ಕಡ್ಡಾಯ ಮಾಡಿ ಆದೇಶವನ್ನು ಹೊರಡಿಸಿದೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ಪ್ರದೇಶದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಎಲ್ಲ ಮಾದರಿಗಳ ಆಸ್ತಿಗಳ ನೋಂದಣಿಗೆ ಈ ಖಾತಾಗಳನ್ನು ತ್ವರಿತವಾಗಿ ವಿತರಿಸುವಂತೆ ಸೂಚಿಸಲಾಗಿದೆ. ರಾಜ್ಯದಲ್ಲಿ ಎಲ್ಲ ಆಸ್ತಿಗಳಿಗೂ ಈ ಖಾತಾ ಕಡ್ಡಾಯ ಮಾಡಿರುವ ಹಿಂದಿನ ಕಾರಣ ಅಂದರೆ ಯಾವುದೇ ಆಸ್ತಿಗಳಲ್ಲಿ ಲೋಪವಾಗುವುದನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶ ಅಂತಲೇ ಹೇಳ್ಬೋದು. ಅಲ್ಲದೆ ಈ ಖಾತಾ ಕಡ್ಡಾಯ ಮಾಡಿರುವುದರಿಂದ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಲು ಸಾಧ್ಯ ಇರೋದಿಲ್ಲ. ಅಲ್ಲದೆ ನಕಲಿ ಖಾತಾ ಸೃಷ್ಟಿ ಮಾಡಿ ಮೋಸ ಮಾಡೋದಕ್ಕೂ ಕೂಡ ಬರೋದಿಲ್ಲ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳುತ್ತೆ ಅಂತಲೇ ಹೇಳ್ಬೋದು. ರಾಜ್ಯದ ಪುರಸಭೆ ಮತ್ತು ಪಾಲಿಕೆಗಳಲ್ಲಿ ಯಾವುದೇ ಖಾತೆ ಹೊಂದಿರದ ವಸತಿ ಮತ್ತು ವಾಣಿಜ್ಯ ಆಸ್ತಿಗಳಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ BBMP ಮಾದರಿಯಲ್ಲಿ ಈ ಖಾತಾವನ್ನು ನೀಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದರಿಂದ ಆಯಾ ಆಸ್ತಿ ಮಾಲೀಕರಿಗೆ ಮಾರಾಟ ಮಾಡಲಿಕ್ಕಾಗಿರ್ಬೋದು ಅಥವಾ ಸಾಲ ಸೇರಿದಂತೆ ಹಲವು ರೀತಿಯ ಅನುಕೂಲ ಆಗುತ್ತೆ. ಗ್ರಾಮ ಪಂಚಾಯತ್, ಸ್ಥಳೀಯ ನಗರ ಸಂಸ್ಥೆಗಳು, ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಸ್ಥಿರಾಸ್ತಿಗಳ ಈ ಖಾತಾ ನೋಂದಣಿಯ ತ್ವರಿತ ವಿತರಣೆ ಕುರಿತು ನಡೆದ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎಂದು ಕಂದಾಯ ಇಲಾಖೆ ತಿಳಿಸಿದೆ. ಎಲ್ಲ ರೀತಿಯ ವಸತಿ, ಕೃಷಿ ಮತ್ತು ವಾಣಿಜ್ಯ ಸ್ವತ್ತುಗಳಿಗೆ ಕಾನೂನು ಪ್ರಕಾರ ಖಾತೆಯ ಅವಶ್ಯಕತೆ ಇರುತ್ತೆ. ಆದರೆ ಪುರಸಭೆ ಮತ್ತು ಪಾಲಿಕೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ವಸತಿ ಮತ್ತು ವಾಣಿಜ್ಯ ಆಸ್ತಿಗಳು ಯಾವುದೇ ಖಾತೆಯನ್ನು ಹೊಂದಿರದೇ ಇರೋದು ಕಂಡು ಬಂದಿರೋದ್ರಿಂದ ಈ ಆಸ್ತಿಗಳಿಗೆ BBMPಯಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ನಿಬಂಧನೆ ಮತ್ತು ಕಾರ್ಯವಿಧಾನದಂತೆ ಖಾತೆಯನ್ನು ನೀಡೋದಕ್ಕೆ ನಿರ್ಧಾರ ಮಾಡಿದೆ. ಖಾತೆ ಹೊಂದಿರದ ಆಸ್ತಿಗಳಿಗೆ ಈ ಖಾತಾ ಸಿಗೋದ್ರಿಂದ ಪ್ರಮುಖವಾಗಿ ಆಯಾ ಆಸ್ತಿಗಳ ಮಾರಾಟ ನೋಂದಣಿ ಸಾಧ್ಯ ಆಗುತ್ತೆ. ನಕಲು ಹಾವಳಿ ತಪ್ಪುತ್ತೆ. ಸಹಜವಾಗಿ ಖರೀದಿದಾರರು ಮೋಸ ಹೋಗಲು ಅವಕಾಶ ಇರೋದಿಲ್ಲ. ಬ್ಯಾಂಕ್ಗಳಲ್ಲೂ ಕೂಡ ಈ ಖಾತಾ ಸೌಲಭ್ಯದಿಂದ ಸಾಲ ಪಡೆಯಲು ಸುಲಭ ಆಗುತ್ತೆ. ಮ್ಯಾನ್ಯುಯಲ್ ಆಗಿ ಖಾತಾಗಳನ್ನು ನೀಡಲಾಗ್ತಾ ಇತ್ತು. ಅದನ್ನು ಸಂಯೋಜನೆಗೊಳಿಸಿ ಎಲೆಕ್ಟ್ರಾನಿಕ್ ಖಾತಾ ನೀಡೋದ್ರಿಂದ ಅಲೆದಾಟ ತಪ್ಪುತ್ತೆ. ಮಾರಾಟ ನೋಂದಣಿಗೆ ಅನುಕೂಲ ಆಗುತ್ತೆ. ಇನ್ನು ರಾಜ್ಯದಲ್ಲಿ ಈ ಸ್ವತ್ತು, ಈ ಆಸ್ತಿ ಮತ್ತು ಈ ವಿನ್ಯಾಸ ಸುಗಮವಾಗಿ ಸಾರ್ವಜನಿಕರಿಗೆ ವಿತರಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಜಂಟಿ ಕಾರ್ಯಪಡೆ ರಚಿಸೋದಕ್ಕೆ ತೀರ್ಮಾನಿಸಲಾಗಿದೆ. ಅಷ್ಟೇ ಅಲ್ಲ, ಈ ಪಡೆಯು 2 ತಿಂಗಳಲ್ಲಿ ವರದಿ ನೀಡುವಂತೆ ನಿರ್ದೇಶನವನ್ನು ಕೂಡ ನೀಡಲಾಗಿದೆ. ಮೊದಲೆಲ್ಲ ಮ್ಯಾನ್ಯುವಲ್ ಖಾತಾದಿಂದ ಕೂಡ ನೋಂದಣಿ ಕಾರ್ಯ ನಡೀತಾ ಇತ್ತು. ಯಾರದ್ದೋ ಹೆಸರಲ್ಲಿರುವ ಆಸ್ತಿಯನ್ನು ಮತ್ಯಾರಿಗೋ ಮಾರಾಟಗಳೆಲ್ಲ ನಡೀತಾ ಇತ್ತು. ನೋಂದಣಿ ವ್ಯವಸ್ಥೆಯಲ್ಲಿ ಏನೇ ಕೊಟ್ಟರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರು. ಸೊ ಇದರಿಂದ ಅಮಾಯಕರು ಬಲಿಯಾಗ್ತಾ ಇದ್ರು. ಸತ್ತವರ ಹೆಸರಿನಲ್ಲಿರುವ ಪ್ರಾಪರ್ಟಿಯನ್ನು ನಾನೇ ಅವನು ಅಂಥೇಳಿ ಮತ್ಯಾರೋ ಮಾರಾಟ ಮಾಡಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಇದಕ್ಕೆಲ್ಲ ಕಾರಣ ನೋಂದಣಿ ವ್ಯವಸ್ಥೆಯಲ್ಲಿ ಭದ್ರತೆ ಇಲ್ಲದೆ ಇರೋದು. ಯಾರ ತಪ್ಪು ಅನ್ನೋದಕ್ಕಿಂತ ನೋಂದಣಿ ಕಾರ್ಯದ ವ್ಯವಸ್ಥೆ ಆಗಿತ್ತು. ಈಗ ಸ್ವಲ್ಪ ತಿಂಗಳುಗಳ ಮೊದಲು ಪ್ರತಿದಿನ 100 ರಿಜಿಸ್ಟ್ರೇಷನ್ಗಳು ನಡೀತಾ ಇತ್ತು. ಮ್ಯಾನ್ಯುವಲ್ ಖಾತಾ ಇದ್ರೂ ಕೂಡ ಓಕೆ ಆಗ್ತಾ ಇತ್ತು. ನೋಂದಣಾಧಿಕಾರಿಗಳು ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಾ ಕೂತ್ಕೊಳ್ಳಲ್ಲ. ಅವರಿಗಿರೋ 15-20 ನಿಮಿಷದಲ್ಲಿ ಎಲ್ಲನೂ ನೋಡಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅವರು ಕ್ರಯಪತ್ರ ಸರಿಯಾಗಿದೆಯಾ ಅಂತ ನೋಡಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇದ್ರು. ಸೊ ಇದನ್ನು ಪರಿಶೀಲನೆ ಮಾಡಬೇಕಾಗಿರೋದು ಖರೀದಿದಾರ. ಒಂದು ಪ್ರಾಪರ್ಟಿಯನ್ನು ಖರೀದಿಸ್ತಾನೆ ಅಂದರೆ ಅದರ ದಾಖಲೆಯನ್ನು ತಗೊಂಡು, ಲೀಗಲ್ ಒಪಿನಿಯನನ್ನು ತಗೊಂಡು ನೋಂದಣಿಗೆ ಬರಬೇಕಾಗತ್ತೆ. ನೋಂದಣಿ ಕಾರ್ಯಗಳೆಲ್ಲ ಮುಗಿದ ಮೇಲೆ ದಾಖಲೆ ವೆರಿಫೈ ಮಾಡಲಿಕ್ಕಾಗಲಿಲ್ಲ, ನನಗೆ ಮೋಸ ಆಯಿತು, ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಕೂಡ ನನಗೆ ಸರಿಯಾದ ಮಾಹಿತಿಯನ್ನು ನೀಡಲಿಲ್ಲ, ಅವ್ರು ಸರಿಯಾಗಲ್ಲಿ ಚೆಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನೂ ಯೂಸ್ ಇಲ್ಲ. ಕೋರ್ಟ್ ಮೊರೆ ಹೋಗಲೇಬೇಕಾಗತ್ತೆ. ಆಗ ಕೋರ್ಟ್ನಲ್ಲಿ ಆಸ್ತಿಯ ನಿಜವಾದ ಓನರ್ ಯಾರು,
ಖರೀದಿದಾರ ಹೇಗೆ ಮೋಸ ಹೋದ, ನಿಜವಾದ ಆಸ್ತಿ ಮಾಲೀಕನ ಬದಲಾಗಿ ಬೇರೆ ಯಾರೋ ಮಾರಾಟವನ್ನು ಮಾಡಿದ್ದಾರೆ ಅನ್ನೋದನ್ನು ಕೋರ್ಟ್ನಲ್ಲಿ ಪ್ರೂವ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಈಗ ಆಸ್ತಿಯನ್ನು ಯಾರೋ ಖರೀದಿ ಮಾಡಿರ್ತಾರೆ, ಅವರಿಗೆ ಖಾತೆ ಆಗಿರಲ್ಲ. ECಯಲ್ಲಿ ಅವ್ರ ಹೆಸರು ಬರ್ತಾ ಇರುತ್ತೆ, ಸೇಲ್ ಡೀಡ್ ಕೂಡ ಇರುತ್ತೆ. ಇವೆರಡು ದಾಖಲೆ ಆಧಾರದ ಮೇಲೆ ಖರೀದಿದಾರ ಮತ್ತೊಬ್ಬರಿಗೆ ಆಸ್ತಿಯನ್ನು ಮಾರಾಟ ಮಾಡ್ತಾನೆ. ಅದನ್ನು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಸ್ವಲ್ಪ ಲಂಚವನ್ನು ತಗೊಂಡು ರಿಜಿಸ್ಟ್ರೇಷನನ್ನು ಮಾಡಿಕೊಡ್ತಾ ಇದ್ರು. ಬಟ್ ಈಗ ಇದಕ್ಕೆಲ್ಲ ಕಡಿವಾಣ ಬಿದ್ದಿದೆ. ಯಾಕಂದರೆ ಆಸ್ತಿ ನೋಂದಣಿಗೆ ಈ ಖಾತಾ ಕಡ್ಡಾಯ ಆಗಿರೋದ್ರಿಂದ ಅಂತಲೇ ಹೇಳ್ಬೋದು. ತುಂಬ ಜನ ಈ ಖಾತಾ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ತಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಲೋನ್ ಸಿಗ್ತಾ ಇಲ್ಲ, ಆಸ್ತಿ ಖರೀದಿ ಮತ್ತು ಮಾರಾಟ ಮಾಡೋಕ್ಕೆ ಆಗ್ತಾ ಇಲ್ಲ ಅಂಥೇಳಿ. ಆದರೆ ಈ ಖಾತಾ ಇದ್ದರೆ ಮಾತ್ರ ಕಾವೇರಿ 2ನಲ್ಲಿ ಆಸ್ತಿ ನೋಂದಣಿಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗಿರೋದ್ರಿಂದ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಅಂದರೆ ನೀವು ಈ ಖಾತಾವನ್ನು ಪಡೆದುಕೊಳ್ಳೋದು. ಹಾಗಾದರೆ ಎಲ್ಲ ಆಸ್ತಿಗಳಿಗೂ ಈ ಖಾತಾ ಸಿಗತ್ತಾ ಅಂತ ನೋಡೋದಾದರೆ ಎ ಖಾತಾ ಆಸ್ತಿಗಳಿಗೆ ಖಂಡಿತ ತೊಂದರೆ ಇಲ್ಲ. ಬಟ್ ಬಿ ಖಾತಾ ಆಸ್ತಿಯನ್ನು ಖರೀದಿ ಮಾಡಿ ಇನ್ನೂ ಕೂಡ ಅವ್ರ ಹೆಸರಿಗೆ ಖಾತಾ ಆಗದೆ ಇರುವಂಥವರು ಏನು ಮಾಡಬೇಕು ಅನ್ನುವಂತಹ ಒಂದು ಕ್ವಶನ್ ಬರುತ್ತೆ. ಈಗ ಇರುವಂತಹ ಸಮಸ್ಯೆಗಳು ಅಂದರೆ ಲ್ಯಾಂಡ್ಲಾರ್ಡ್ ಕಡೆಯಿಂದ ಬಿಲ್ಡರ್ಸು ಲ್ಯಾಂಡನ್ನು ತಗೊಂಡು ಡೆವಲಪನ್ನು ಮಾಡಿ ಬಿಲ್ಡಿಂಗನ್ನು ಕಟ್ಟಿ ಅಪಾರ್ಟ್ಮೆಂಟ್ಗಳನ್ನು ಸೇಲ್ ಮಾಡಿರ್ತಾರೆ. ಅಪಾರ್ಟ್ಮೆಂಟನ್ನು ತಗೊಂಡಿರೋರು ಸಪ್ರೇಟ್ ಖಾತಾಗೆ ಅಪ್ಲೈಯನ್ನು ಮಾಡ್ತಾರೆ, ಬಟ್ ಖಾತಾ ಆಗ್ತಾ ಇರಲ್ಲ. ಮೊದಲೆಲ್ಲ ಏನು ಮಾಡಿದ್ದಾರೆ ಅಂದರೆ ಆಸ್ತಿನ ರಿಜಿಸ್ಟರ್ ಮಾಡೋ ಟೈಮಲ್ಲಿ ಅದರ್ಸ್ ಅನ್ನೋ ಆಪ್ಷನ್ ಮೇಲೆ ರಿಜಿಸ್ಟರನ್ನು ಮಾಡಿಕೊಟ್ಬಿಟ್ಟಿದ್ದಾರೆ. ಬಟ್ ಖರೀದಿದಾರನಿಗೆ ಯಾರಿಗೂ ಕೂಡ ಖಾತೆ ಆಗಿಲ್ಲ. ಅಂದರೆ ಅಪಾರ್ಟ್ಮೆಂಟ್ಗಳನ್ನು ಯಾರ್ಯಾರು ಖರೀದಿ ಮಾಡಿರ್ತಾರಲ್ಲ ಅವ್ರಿಗೆ ಯಾರಿಗೂ ಕೂಡ ಖಾತೆ ಆಗಿಲ್ಲ. ಖಾತಾಗೆ ನೀವು ಅಪ್ಲೈಯನ್ನು ಮಾಡಿದರೂ ಕೂಡ ಬಿ ಖಾತಾ ಪ್ರಾಪರ್ಟಿ ಅಂತಾನೋ ಅಥವಾ ಪ್ಲಾನ್ ಅಪ್ರೂವಲ್ ಆಗಿಲ್ಲ ಅಂತಾನೋ OC ಇಲ್ಲ ಅಂತ ಕಾರಣವನ್ನು ಹೇಳಿ ರಿಜೆಕ್ಟನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಅಂತಹ ಒಂದು ರಿಜಿಸ್ಟ್ರೇಷನನ್ನು ತಡೆಯುವ ಸಲುವಾಗಿ ಈ ಖಾತಾ ಕಡ್ಡಾಯವನ್ನು ಮಾಡಿದ್ದಾರೆ. ಈಗಾಗಲೇ ರಿಜಿಸ್ಟ್ರೇಷನ್ ಆಗಿ ಖಾತಾ ಇಲ್ಲದೆ ಇರುವಂಥವರಿಗೆ ಮುಂದಿನ ಹೆಜ್ಜೆ ಅಂದರೆ ಲೋಕಲ್ ಬಾಡಿ ನಿರ್ಧಾರವನ್ನು ತಗೊಂಡು ಏನು ಅಂತ ಮಾಡಬೇಕಾಗತ್ತೆ. ಖಂಡಿತ ಪರಿಹಾರವನ್ನು ಸೂಚಿಸ್ತಾರೆ, ಬಟ್ ಕಾದು ನೋಡಬೇಕು ಅಷ್ಟೆ. ಮನುಷ್ಯನಿಗೆ ಒಂದು ರಿಜಿಸ್ಟ್ರೇಷನ್ ಅನ್ನೋದು ಬದುಕಿನ ಬದಲಾವಣೆಗೆ ಮುನ್ನುಡಿ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ವರ್ಷ ಕೂಡಿಟ್ಟ ಹಣದಿಂದ ಆಸ್ತಿ ಖರೀದಿಗೆ ಮುಂದಾಗ್ತಾನೆ. ಎಷ್ಟೋ ಕನಸುಗಳನ್ನು ಕಂಡಿರ್ತಾನೆ, ಅದನ್ನು ನನಸು ಮಾಡಿಕೊಳ್ಳೋದೇ ಈ ರಿಜಿಸ್ಟ್ರೇಷನಿಂದ ಅಂತ ಹೇಳ್ಬೋದು. ಅಂತಹ ಒಂದು ರಿಜಿಸ್ಟ್ರೇಷನಿಂದ ಅವನಿಗೆ ಮೋಸ ಆಗೋದ್ರೆ ಎಷ್ಟು ನೋವಾಗುತ್ತೆ ಹೇಳಿ. ಸೊ ಇಂಥದ್ದೆಲ್ಲ ನಡಿಲೇಬಾರ್ದು ಅನ್ನೋದಕ್ಕೆ ಈ ಕಾವೇರಿ 2ವನ್ನು ತಂದಿದ್ದಾರೆ. ಈ ಮ್ಯಾನ್ಯುವಲ್ ಖಾತಾಗಳು ಅನ್ನೋ ಕಾನ್ಸೆಪ್ಟ್ ಇನ್ನೂ ಇರೋದೇ ಇಲ್ಲ. ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನೋಂದಣಿಗೆ ಇರುವಂತಹ ಅಡ್ಡ ಮಾರ್ಗಗಳಿಗೆ ಖಂಡಿತ ಕಡಿವಾಣ ಬೀಳುತ್ತೆ. ಮ್ಯಾನ್ಯುವಲ್ ಖಾತಾ ಇದ್ದವರು ಕೂಡ ಈಗ ಈ ಖಾತಾಗೆ ಅಪ್ಲೈ ಮಾಡಬಹುದಾಗಿದೆ. ಅದನ್ನು ಈ ಆಸ್ತಿಯಲ್ಲಿ ಅಪ್ಡೇಟ್ ಕೂಡ ಮಾಡ್ತಾ ಇದ್ದಾರೆ. ಆಸ್ತಿ ಸರಳೀಕರಣವನ್ನು ಉಪಯೋಗಿಸ್ಕೊಂಡವರಿಗೆ ಅದರ ಮಹತ್ವ ಗೊತ್ತಾಗುತ್ತೆ. ಯಾರದ್ದು ಪ್ರಾಪರ್ಟಿಯನ್ನು ಯಾರೋ ಬಂದು ರಿಜಿಸ್ಟರ್ ಮಾಡೋದು, ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಬರೋದು, ಫೇಕ್ ಆಧಾರ್ ಕಾರ್ಡ್, ಅದೆಲ್ಲ ಅಕ್ರಮ 99% ನಿಂತಿದೆ ಅಂತಾನೆ ಹೇಳ್ಬೋದು. ಈ ಖಾತಾ ಹೆಲ್ಪ್ ಡೆಸ್ಕ್ ನಂಬರ್ಗಳು ಕೂಡ ಲಭ್ಯ ಇದ್ದಾವೆ, ಯೂಸ್ ತೊಗೋಬಹುದು. ನೀವು ರಿಜಿಸ್ಟ್ರೇಷನ್ಗೆ ಅರ್ಜೆಂಟ್ ಇರುವಂಥವರು BBMPಗೆ ಡಾಕ್ಯುಮೆಂಟ್ಸನ್ನು ಕೊಟ್ಟು ಈ ಖಾತಾಗೆ ಅಪ್ಡೇಟ್ ಪಡ್ಕೋಬಹುದು. ಬೆಂಗಳೂರು 1 ಸೆಂಟರ್ಗೆ ಕೂಡ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಬಹುದು. ಈ ಬದಲಾವಣೆಗೆ ಜನ ಅಡ್ಜಸ್ಟ್ ಆಗೋವರೆಗೂ ಗೊಂದಲ ಇದ್ದೇ ಇರುತ್ತೆ, ಬಟ್ ಖಂಡಿತ ಸರಿ ಹೋಗುತ್ತೆ. ಇಷ್ಟು ದಿನಗಳ ಕಾಲ ರಿಜಿಸ್ಟರ್ ಆದಮೇಲೆ ಖಾತಾ ಆಗ್ತಾ ಇತ್ತು. ಈಗ ಖಾತೆ ಇದ್ದರೆ ಮಾತ್ರ ರಿಜಿಸ್ಟರ್ ಆಗುತ್ತೆ. ಈ ಖಾತಾ ಕಡ್ಡಾಯದಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತೆ, ಲಂಚಕ್ಕೆ ಕಂಪ್ಲೀಟ್ ಆಗಿ ಕಡಿವಾಣ ಬೀಳುತ್ತೆ. ಒಂದೊಳ್ಳೆ ಉದ್ದೇಶದಿಂದ ತಂದಿರುವ ಸಿಸ್ಟಮ್ ಆಗಿರೋದ್ರಿಂದ ಇನ್ನೊಂದು 6 ತಿಂಗಳಲ್ಲಿ ಎಲ್ಲನೂ ಸರಿಯಾಗಿ ಪ್ರತಿಯೊಬ್ಬರು ಕೂಡ ಈ ಸಿಸ್ಟಮನ್ನು ಒಪ್ಪಿಕೊಂಡು ಹೋಗೋ ಥರ ಆಗುತ್ತೆ. ಯಾರೂ ಕೂಡ ಗೊಂದಲಕ್ಕೆ ಈಡಾಗಬೇಡಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.